ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರದಲ್ಲಿ ತಮ್ಮ ಮಗನನ್ನ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಇವರನ್ನ ನಿಮ್ಮ ಮಡಿಲಿಗೆ ಆಗ್ತಾ ಇದ್ದೇನೆ, ಇವರನ್ನ ಬೆಳೆಸುವಂತಹ ಕೆಲಸ ಕರ್ತವ್ಯ ನಿಮ್ಮದು ಅಂತ ಹೇಳಿದ್ದಾರೆ. ಅದೇ ಸಿದ್ದರಾಮಯ್ಯನವರು 2019ರಲ್ಲಿ ದಾವಣಗೆರೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದಂತಹ GB ವಿನಯ್ ಕುಮಾರ್ ಅವರನ್ನ ಯಾವ ಕಾರಣಕ್ಕೂ ಗೆಲ್ಲಿಸಬಾರದು, ಒಂದು ಓಟು ಹಾಕಬಾರದು ಅಂತೇಳಿ 4 ಸಭೆಗಳನ್ನ ಮಾಡಿ ವಿನಯ್ ಕುಮಾರ್ ಅವರನ್ನ ಸೋಲಿಸಬೇಕು ಅಂತೇಳಿ ಕರೆ ಕೊಡ್ತಾರೆ. ಇದು ಯಾವ ನ್ಯಾಯ? ಸಮುದಾಯ ಇವತ್ತು ಯಾತಕ್ಕೋಸ್ಕರವಾಗಿ ಬಲಿಷ್ಠ ಆಗ್ತಾ ಇಲ್ಲ, ಯಾತಕ್ಕೋಸ್ಕರವಾಗಿ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮವರು ಬೆಳೀತಾ ಇಲ್ಲ ಅನ್ನೋದಕ್ಕೆ ಈ 2 ಉದಾಹರಣೆಗಳು ಸಾಕು. ನಾವೆಲ್ಲ ಒಂದೇ ಅಂತ ಹೋಗ್ಬೇಕಲ್ವಾ? ಇವತ್ತು ನೋಡಿ, ಬೈ ಎಲೆಕ್ಷನ್ನಲ್ಲಿ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಸಿಗುತ್ತೆ, BJPಯವರು ಟಿಕೆಟ್ ಕೊಡ್ತಾರೆ, BJPಯವರು ಕರೆದು ಮಾತಾಡಿದ್ದಾರೆ, ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ, ವಿನಯ್ ಕುಮಾರ್ ಅಚ್ಚರಿಯ ಅಭ್ಯರ್ಥಿ ಆಗ್ತಾರೆ ಅಂತೇಳಿ ಮೀಡಿಯಾಗಳಲ್ಲಿ ಸುದ್ದಿ ಆಗ್ತಾ ಇತ್ತು. ವಿನಯ್ ಕುಮಾರ್ ಅವ್ರಿಗೂ ಸಹ ಕರೆದು ಮಾತನಾಡಿದ್ರು, ಅವರ ಅಭಿಪ್ರಾಯಗಳನ್ನು ಕೇಳಿದ್ರು. ಆದರೂ ಸಹ BJPಯವರು ಅವರಿಗೆ ಟಿಕೆಟ್ ಕೊಡಲಿಲ್ಲ. ಕಾಂಗ್ರೆಸ್ನವರು ಸಹ ವಿನಯ್ ಕುಮಾರ್ ಅವರಿಗೆ ಹೋಗಿ ದಾವಣಗೆರೆಯಲ್ಲಿ ನೀನು ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿ ಹಿಂದುಳಿದ ವರ್ಗದ ಸಮಾವೇಶಕ್ಕೆ ವಿನಯ್ ಕುಮಾರ್ ಅವರ ಕಡೆಯಿಂದ ಬಸ್ಸುಗಳನ್ನು ಬಿಡಿಸ್ಕೊಂಡು ವಿನಯ್ ಕುಮಾರ್ ನಿನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಪ್ಪ ಅಂತ ಹೇಳಿ ಕಳಿಸ್ಬಿಟ್ಟು ಅಲ್ಲಿ ಸಹ ಟಿಕೆಟ್ ಕೊಡದೆ ಮೋಸ ಮಾಡಿಬಿಟ್ರು. ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ವಿನಯ್ ಕುಮಾರ್ಗೆ ಕೊನೆಯ ಪಕ್ಷ ಅವರಿಗೆ ಸಮಾಧಾನ ಮಾಡಿ ಆ ಪಕ್ಷದಲ್ಲಿ ಉಳಿಸ್ಕೊಳ್ಳುವಂತಹ ಕೆಲಸ ಮಾಡಲಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಆಸ್ತಿ ಆಗಬಲ್ಲಂತಹ ಒಬ್ಬ ಯುವಕ ಶಿಕ್ಷಣ ತಜ್ಞನನ್ನು ಉಳಿಸ್ಕೊಳ್ಳುವಂತಹ ಕೆಲಸ ಕಾಂಗ್ರೆಸ್ ಪಕ್ಷದವರು ಮಾಡಲಿಲ್ಲ. ಬದಲಿಗೆ ವಿನಯ್ ಕುಮಾರನ್ನು ತುಳಿಯುವಂತಹ ಕೆಲಸ ಜಾಸ್ತಿ ಆಗ್ತಾ ಹೋಯಿತು. ಉಚ್ಚಾಟನೆ ಮಾಡುವಂತಹ ಪರಿಸ್ಥಿತಿವರೆಗೂ ತಗೊಂಡೋಯಿತು. ಇವತ್ತಿನವರೆಗೂ ವಿನಯ್ ಕುಮಾರ್ BJPಗೂ ಸೇರ್ಪಡೆ ಆಗಿಲ್ಲ, ಕಾಂಗ್ರೆಸ್ಗೂ ಸೇರ್ಪಡೆ ಆಗಿಲ್ಲ, ತಟಸ್ಥವಾಗಿ ಇದ್ದಾರೆ. ಅಂಥವರನ್ನು ಬೆಳೆಸುವಂತಹ ಕೆಲಸ ಯಾರು ಮಾಡಬೇಕು? ನಮ್ಮ ಸಮುದಾಯದಲ್ಲಿರುವಂತಹ ನಿವೃತ್ತಿ ಅಂಚಿನಲ್ಲಿರುವಂತಹ ನಾಯಕರುಗಳು ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತಲ್ವ? ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಡೀ 40 ವರ್ಷದ ರಾಜಕೀಯ ಜೀವನದಲ್ಲಿ ಕುರುಬ ಸಮುದಾಯ ಸಿದ್ದರಾಮಯ್ಯನವರು ಎಲ್ಲಿ ಹೋಗಿದ್ರು ಅವ್ರ ಹಿಂದೆನೇ ಹಿಂಬಾಲಿಸ್ತಾ ಇದ್ದಾರೆ, ಇವತ್ತಿಗೂ ಹಿಂಬಾಲಿಸ್ತಾ ಇದ್ದಾರೆ. 2 ಬಾರಿ ಮುಖ್ಯಮಂತ್ರಿ ಆಗಿರೋದಕ್ಕೆ ಅತಿ ದೊಡ್ಡದಾದಂತಹ ಕೊಡುಗೆ ಈ ಕುರುಬ ಸಮುದಾಯದ್ದು ತಾನೆ. ತಾವು ಗೆಲ್ತಾ ಇದ್ದೀರಿ, ತಮ್ಮ ಮಗನನ್ನ ಗೆಲ್ಲಿಸಿ ಅಂತ ಹೇಳ್ತೀರಿ. ಅದೇ ರೀತಿ ವಿನಯ್ ಕುಮಾರ್ ಅಂತವ್ರನ್ನ, ನಿಕೇತ್ ರಾಜ್ ಅಂತವ್ರನ್ನ, ಮತ್ತು ಒಂದಷ್ಟು ಜನ ಇವತ್ತೇನು ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸ್ಕೊತೀನಿ ಅನ್ನುವ ಬರುವಂಥ ಬೆರಳಡಿಕೆಯಷ್ಟು ಜನ ನಮ್ಮ ಸಮುದಾಯದಲ್ಲಿ ರಾಜಕೀಯಕ್ಕೆ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಗೌರಿಬಿದನೂರಲ್ಲಿ ಒಬ್ಬರು ಕೆಂಪರಾಜ್ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದರು, ಅಂಥವ್ರನ್ನ ಹುಡುಕಿ ಕೊಡಬೇಕಲ್ಲ. ಕೋಲಾರದಲ್ಲಿ ವರ್ತೂರು ಪ್ರಕಾಶ್ 2 ಬಾರಿ ಪಕ್ಷೇತರವಾಗಿ MLA ಆಗಿದ್ದರು. ಅಂಥವರನ್ನು ನಾವು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿ ಕೊನೆಗೆ ಅತಂತ್ರ ಮಾಡಿ ಯಾರೋ ಒಬ್ಬ ವ್ಯಕ್ತಿ 13 ದಿವಸದಲ್ಲಿ MLA ಆಗ್ತಾರೆ. ಹೊಸಕೋಟೆಯಲ್ಲಿ ಹುಲಿ ಅಂತಿದ್ದಂತಹ MTB ನಾಗರಾಜ್ ಅವರು BJPಗೆ ಹೋಗಿದ್ದಾರೆ ಅಂತೇಳ್ಬಿಟ್ಟು ಬೈರ್ತಿ ಸುರೇಶ್ ಅವರ ಧರ್ಮಪತ್ನಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಕುರುಬ ಸಮುದಾಯದ ಮತಗಳನ್ನು ವಿಭಜನೆ ಮಾಡಿ ಇವತ್ತಿಗೂ ಸಹ MTB ನಾಗರಾಜ್ ಅವರಿಗೆ ಗೆಲುವಿನ ದಾರಿ ನೋಡೋಕ್ಕೆ ಆಗ್ತಾ ಇಲ್ಲ. ಎಲ್ಲವೂ ಸಹ ಬೇಸರದ ಸಂಗತಿ. ಯಾವ ಸೃಷ್ಟಿ ಅಲ್ಲ ಇದು, ಅಭಿಮಾನ ಬೇಕ್ರಿ. ಆರ್ ಶಂಕರ್ ರಾಣೆಬೆನ್ನೂರಿಗೆ ಕರ್ಕೊಂಡು ಬಂದು ಅವ್ರನ್ನ MLA ಮಾಡಿದ್ರೆ, ಮಿನಿಸ್ಟ್ರ್ ಮಾಡಿದ್ರೆ ಕ್ಷೇತ್ರದ ಜನ ಕೇಳಲಿಲ್ಲ, ಹೋದರು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆದರು. ಅಲ್ಲಿ ಬೈ ಎಲೆಕ್ಷನ್ನಲ್ಲಿ ಟಿಕೆಟ್ ಕೊಡಲಿಲ್ಲ. ಇವತ್ತು ಅದು ಸ್ಥಾನವನ್ನು ಕಳ್ಕೊಂಡ್ರು. H. ವಿಶ್ವನಾಥ್ ಅವ್ರನ್ನ ಹುಣಸೂರಿನಲ್ಲಿ MLA ಮಾಡಿದ್ರು, ಆಪರೇಷನ್ ಕಮಲಕ್ಕೆ ಒಳಗಾದರು. ಎಲ್ಲವೂ ಸಹ ಕಣ್ಣು ಮುಂದೆ ಇರುವಂಥದ್ದು. ಹಾಗಾದರೆ ಈ ಸಮುದಾಯವನ್ನು ಬೆಳೆಸೋವಂಥವ್ರು ಯಾರ್ರೀ? ಈ ಸಮುದಾಯವನ್ನು ಬೆಳೆಸೋವಂಥವ್ರು ಯಾರು? ಅನಾಥವಾಗಿದೆಯಲ್ಲ ಈ ಸಮುದಾಯ. ಹುಚ್ಚುಚ್ಚಂಗೆ ಮಾತನಾಡ್ತೀವಿ ನಾವು, ತಲೆ ಇಲ್ಲದಂಗೆ ಮಾತನಾಡ್ತೀವಿ ನಾವು ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಕುರುಬನಿಲ್ಲದ ಕುರಿಗಳ ಮಂದೆ ಅಂತ ನಾನು ಪದೇ ಹೇಳ್ತಾ ಇರ್ತೀನಿ. ಈ ಸಮುದಾಯವನ್ನು ಮುನ್ನಡೆಸೋವಂಥವ್ರು ಯಾರೂ ಇಲ್ಲ.
ಇವತ್ತು ಸಮುದಾಯದಲ್ಲಿ ಶಕ್ತಿ ಕೇಂದ್ರ ಆಗಿರುವಂತಹ ಕನಕ ಗುರುಪೀಠ ಒಂದು ಸಮಾಜಕ್ಕೋಸ್ಕರ ಆಸ್ತಿಗಳನ್ನು ಮಾಡ್ತಾ ಇದೆ, ಮೀಸಲಾತಿಗೆ ಹೋರಾಟ ಮಾಡ್ತಾ ಇದೆ. ಆ ಕನಕ ಗುರುಪೀಠಕ್ಕೆ ಬೆಂಬಲವಾಗಿ ನಿಲ್ಲುವಂತಹ ರಾಜಕಾರಣಿಗಳು ನಮ್ಮಲ್ಲಿ ಕಾಣ್ತಾ ಇಲ್ಲ. ಎಷ್ಟು ಜನ ರಾಜಕಾರಣಿಗಳು ಇವತ್ತು ನಮ್ಮ ಮಠಕ್ಕೆ ಹೋಗಿ ಕೂತ್ಕೊಂಡು ಮಠಕ್ಕೆ ಏನು ಬೇಕು ಏನು ಬೇಡ ಅಂತೇಳಿ ಏನಾದರೂ ಕೇಳಿರೋದಿದೆಯಾ? ಅದೇ ಬೀದಿನಲ್ಲಿ ಓಡಾಡ್ತಾ ಇರ್ತಾರೆ. ಮಠಗಳು ಏನು ಯಾವುದೋ ಹಳ್ಳಿಗಾಡಲ್ಲಿಲ್ಲ. ಬೆಳ್ಳೂಡಿ ಮಠ ಹೈವೇ ರೋಡಲ್ಲಿದೆ, ಕಾಗಿನೆಲೆ ಮಠ ಹೈವೇ ರೋಡಲ್ಲಿದೆ. ಅದು 15 ಕಿಲೋಮೀಟರ್, ಇದು 5 ಕಿಲೋಮೀಟರ್. ಎಷ್ಟು ಜನ MLA MLCಗಳು ಹೋಗಿ ಮಠಕ್ಕೆ ಕೂತ್ಕೊಂಡು ಮಾತಾಡಿದ್ದಾರೆ? ಮಾತಾಡೋದಿಲ್ಲ, ಹೋಗೋದು ಇಲ್ಲ. ತಿಂತಣಿ ಮಠದ ಸ್ವಾಮೀಜಿಗಳು ತೀರ್ಕೊಂಡಾಗ ಹೋಗ್ತಾ ಇಲ್ಲ, ಹೋಗಲಿಲ್ಲ. 50 ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅಂತೇಳಿ ವೈಯಕ್ತಿಕವಾಗಿ ವಾಗ್ದಾನ ಮಾಡಿದಂತಹ ಬೈರತಿ ಸುರೇಶ್ ಅವರು 1 ವರ್ಷ ಕಳೆದ್ರು ಅಮೌಂಟ್ ಕೊಟ್ಟಿಲ್ಲ. ಇದು ನಮ್ಮ ಸಮುದಾಯದ ಪರಿಸ್ಥಿತಿ. ನಾವೇನಾದರೂ ಮಾತಾಡಿಬಿಟ್ರೆ ನಾವು ವಿಲ್ಲನ್ಗಳಾಗೋಗ್ತೀವಿ. ಬೆಂಗಳೂರಿನ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಕಟ್ಟಡವನ್ನು ಹೊಡೆದಾಕಿ 1 ವರ್ಷ ಇದ್ಕೊಂಡು ಈಗ ಕಟ್ತಾ ಇದ್ದಾರಂತೆ. ಅವ್ರು ಯಾರೋ ಪಕ್ಕದವರಿಗೆ ಒಂದು 3 ಅಡಿ ಜಾಗ ಬಿಟ್ಕೊಟ್ಬಿಟ್ಟಿದ್ದಾರೆ. 3 ಅಡಿ ಜಾಗ ಬಿಟ್ಕೊಟ್ಟಿದ್ದಾರೆ ಅಂತೇಳಿ ನೆನ್ನೆ ಬೆಂಗಳೂರಿಂದ ಒಬ್ಬರು ಫೋನ್ ಮಾಡ್ತಾರೆ. 3 ಅಡಿ ಜಾಗ ಬಿಟ್ಟು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂತೇಳಿ ಫೋನ್ ಮಾಡ್ತಾರೆ. ಇದು ನಮ್ಮ ಪರಿಸ್ಥಿತಿ. ಹಿಂದೆ ಯಾವುದು ಮಲ್ಯ ಆಸ್ಪತ್ರೆ ಹತ್ರ ಇರೋದು ಅದೇ ಸಮಸ್ಯೆ ಆಗಿತ್ತಂತೆ. ಬೆನ್ಸನ್ ಟೌನಲ್ಲಿರುವಂಥ ಕುರುಬರ ಸಂಘದ ಹಾಸ್ಟೆಲ್ಲು ಸಹ ಅದೇ ಪರಿಸ್ಥಿತಿ ಆಯಿತು. ಇವತ್ತು ಇದನ್ನು 17,000 ಚದರಡಿ ಇರುವಂತಹ ಕಟ್ಟಡಕ್ಕೂ ಸಹ ಇದೇ ರೀತಿಯಾಗಿ ಯಾವುದೋ 3 ಅಡಿ ಬಿಟ್ಟಿದ್ದಾರಂತೆ. ಸರಿಯಾದಂತಹ ನಮಗೆ ಮಾಹಿತಿ ಇಲ್ಲ. ಇಲ್ಲಿ 2 ಪಾರ್ಕಿಂಗ್ ಆಗಿರೋದು 1 ಪಾರ್ಕಿಂಗ್ ಅಂತ ಹೇಳ್ತಾ ಇದ್ದಾರೆ. ಯಾರನ್ನೂ ಕೇಳೋದಿಲ್ಲ, ಯಾರನ್ನೂ ಮಾಡೋದಿಲ್ಲ, ಯಾರಿಗೂ ಬೇಕಾಗಿಲ್ಲ. ಈ ಸಮುದಾಯಕ್ಕೆ ಯಾರೂ ಸಹ ಈ ಸಮುದಾಯದ ಬಗ್ಗೆ ಯೋಚನೆ ಮಾಡುವಂಥವ್ರು ಯಾರೂ ಇಲ್ಲ, ಬೇಕಾಗಿಲ್ಲ. ವಿನಯ್ ಕುಮಾರ್ ಅವರಿಗೆ BJPಯವರು ಟಿಕೆಟ್ ಕೊಡ್ತಾರೆ, BJPನಲ್ಲಿ ಗುರುತಿಸ್ಕೊಳ್ತಾರೆ ಅಂತೇಳಿ ಎಲ್ಲರೂ ಖುಷಿ ಪಟ್ಟಿದ್ವಿ. ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಿತ್ತು. ಒಬ್ಬ ಯುವಕನಿಗೆ ಅವಕಾಶ ಸಿಗ್ತಾ ಇದೆ ಅಂತಂತಂದರು. ಕಾಂಗ್ರೆಸ್ನವರು ಸಹ ಮೋಸ ಮಾಡಿದ್ರು. BJPಯವರು ಕರೆದು ಮಾತಾಡಿದ್ದಾರೆ, ಅವಕಾಶಗಳ ಬಗ್ಗೆ ಮಾತನಾಡಿದ್ದಾರೆ. BJPಯವರು ಬಳಸ್ಕೊಳ್ಬೋದು. ಮುಂದಿನ ದಿನಗಳಲ್ಲಿ BJPಯವರು ಅವರ ಪಕ್ಷಕ್ಕೆ ಸೇರ್ಪಡೆಗೊಳಿಸ್ಕೊಂಡು ಬಳಸ್ಕೊಳ್ಬೋದು. ಅದು ಕಾದು ನೋಡಬೇಕಾಗುತ್ತೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ನಮ್ಮ ನಾಯಕರುಗಳು, ನಮ್ಮ ಮುಖ್ಯಮಂತ್ರಿಗಳು ತಮ್ಮ ಮಕ್ಕಳ ಮೇಲೆ ಇರುವಂತಹ ಅಭಿಮಾನ ವಿನಯ್ ಕುಮಾರ್ ಮೇಲೆ ಇಲ್ದಂಗೆ ಆಯ್ತಲ್ಲ. ಆವತ್ತು ಏನು ವಿನಯ್ ಕುಮಾರ್ ಅವರನ್ನ ಬಂದು ಅವರು ಅಲ್ಲೇ ದಾವಣಗೆರೆನಲ್ಲಿ ಏನು ವೋಟ್ ಕೇಳ್ದಾ ಹೋಗಿದ್ರೆ, ವಿನಯ್ ಕುಮಾರ್ ವಿರುದ್ಧ ಭಾಷಣ ಮಾಡ್ದಾ ಹೋಗಿದ್ರೆ ಬಹುಶಃ ವಿನಯ್ ಕುಮಾರ್ 3 ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ಗಳಿಸ್ತಾ ಇದ್ರು. 3 ಲಕ್ಷಕ್ಕಿಂತ ಪಕ್ಷೇತರವಾಗಿ ಹೆಚ್ಚು ಗಳಿಸ್ತಾ ಇದ್ರು. ರಾಜಕೀಯವಾಗಿ ಬಲಿಷ್ಠ ಆಗ್ತಾ ಇದ್ರು. ಅಂತಹ ವಿನಯ್ ಕುಮಾರ್ ಇವತ್ತು ಯಾವುದು ಕಾಂಗ್ರೆಸ್ ಪಕ್ಷ BJP ಪಕ್ಷದಲ್ಲಿ ಎರಡೂ ಕಡೆನೂ ಕಾದು ನೋಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಮಾರ್ಗದರ್ಶನ ತೋರಿಸೋವಂಥವ್ರಿಲ್ಲ, ಅವರನ್ನು ಮುನ್ನಡೆಸೋವಂಥವ್ರಿಲ್ಲ. ಇಂತಹ ಒಬ್ಬ ಯುವಕ, ನಮ್ಮ ಸಮುದಾಯದ ಒಬ್ಬ ಯುವಕ ರಾಜಕೀಯಕ್ಕೆ ಬರ್ತಾನೆ ಅಂತಂದಾಗ ಅವರಿಗೆ ಏನು ದಾರಿಯನ್ನು ತೋರಿಸುವಂತಹ ಕೆಲಸ ಆಗಬೇಕಲ್ವ? ಅವರ ಮಕ್ಕಳಿಗೆ ಒಂದು ಥರ, ಇವ್ರಿಗೊಂದು ಥರನ ಪ್ರಶ್ನೆ ಮಾಡಬೇಕಲ್ಲ ನಾವು. ಮುಂದೆ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಸಮುದಾಯದವರು ಬೆಳೆಯೋದು ಯಾವಾಗ್ರಿ? ನಮ್ಮ ಕ್ಷೇತ್ರವನ್ನು ಬೆಳೆಸೋದು ಯಾವಾಗ? ಟೋಟಲಿ ಶೂನ್ಯದತ್ತ ಹೋಗ್ತಾ ಇದ್ದೀವಿ ನಾವು, ಟೋಟಲಿ ಶೂನ್ಯದತ್ತ. ಇದು ನಮ್ಮ ಸಮುದಾಯದ ಇವತ್ತಿನ ಪರಿಸ್ಥಿತಿ. ಮಾತನಾಡಲೇಬೇಕಾದಂತಹ ಅನಿವಾರ್ಯತೆ ಮಾತನಾಡಿಸ್ತಾ ಇದೆ. ಮಾತಾಡ್ದ ಹೋದರೆ, ಈಗಲೂ ನಾವು ಮಾತಾಡ್ದ ಹೋದರೆ ಮುಂದೆ ಯಾವಾಗ ಮಾತಾಡ್ತೀರಿ? ದನಿ ಎತ್ತರಿ. ಏನಕ್ಕೂ ಬೆಳೆಸೋದಿಲ್ಲ. ಒಂದು ಚಾನಲ್ ಇಲ್ಲ, ಒಂದು ಯೂಟ್ಯೂಬ್ ಚಾನಲ್ ಏನಾದರೂ ಕುರುಬರು ಮಾಡಿದ್ದಾರೆ ಅಂತಂದರೆ ಅದನ್ನೂ ಬೆಳೆಸೋದಿಲ್ಲ. ಒಂದು ಉದ್ಯಮ ಮಾಡ್ತಾರೆ ಅಂದರೆ ಅದನ್ನೂ ಬೆಳೆಸೋದಿಲ್ಲ. ಶಿಕ್ಷಣ ಸಂಸ್ಥೆಗಳು ಇಲ್ಲವೇ ಇಲ್ಲ, ಉದ್ಯಮಗಳು ಇಲ್ಲವೇ ಇಲ್ಲ, ಬ್ಯಾಂಕ್ಗಳು ಇಲ್ಲವೇ ಇಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ಶೂನ್ಯ. ಇದು ನಮ್ಮ ಸಮುದಾಯದ ಇವತ್ತಿನ ಪರಿಸ್ಥಿತಿ. ಸ್ನೇಹಿತರೆ, ನಿಮ್ಮ ಕನಕ TV ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.